ಪ್ರಿಯ ವೀಕ್ಷಕರೇ, ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮುದಾದ ನಾಮದಲ್ಲಿ ನಿಮ್ಮನ್ನು ಆತ್ಮೀಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಸತ್ಯವೇದ ಅಧ್ಯಯನ ಎಂಬುವಂಥ ಈ ಪ್ರೋಗ್ರಾಮಿನ ಮೂಲಕವಾಗಿ ನಿಮ್ಮನ್ನು ಇನ್ನೊಂದು ಆವರ್ತಿ ಸಂಧಿಸುವುದರಲ್ಲಿ ಅತ್ಯಂತ ಸಂತೋಷವುಳ್ಳವನಾಗಿದ್ದೇನೆ. ನಾವು ಈ ದಿನಗಳಲ್ಲಿ ದೇವರ ವಾಕ್ಯವನ್ನು ಕಲಿತಾ ಇದ್ದೇವೆ. ನಾವು ಕಲಿಯುವಂಥ ದೇವರ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನಾವು ಅರಿಯದೆ ಬದಲಾವಣೆಯನ್ನು ತರ್ತಾ ಇರ್ತದೆ, ನಮ್ಮ ಕುಟುಂಬದೊಳಗೆ ಬದಲಾವಣೆಯನ್ನು ತರ್ತಾ ಇರ್ತದೆ. ಆದ್ದರಿಂದ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಅತ್ಯಂತ ದೊಡ್ಡ ಅದ್ಭುತ ಯಾವುದು ಅಂತ ನೀವು ನನಗೆ ಕೇಳೋದಾದರೆ ನಾನು ಹೇಳ್ತೇನೆ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಅತ್ಯಂತ ದೊಡ್ಡ ಅದ್ಭುತ ಅಂತೇಳಿದ್ರೆ ಅವನ ಸ್ವಭಾವವನ್ನು ಬದಲಾಯಿಸ್ಕೊಳ್ಳೋದು. ನಾವೆಷ್ಟು ಪ್ರಯತ್ನ ಪಟ್ಟರೂ ಕೂಡ ನಮ್ಮ ಸ್ವಭಾವಗಳನ್ನು ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಆದರೆ ಇವತ್ತು ಸ್ವಭಾವವನ್ನು ಬದಲಾಯಿಸ್ತಿರುವಂಥದ್ದು ಈ ನಮ್ಮ ಕೈಯಲ್ಲಿರುವಂಥ ದೇವರ ವಾಕ್ಯಗಳು. ಅನೇಕ ಕುಡುಕರನ್ನು ಸನಾತನ ಮಾರ್ಗದಲ್ಲಿ ನಡೆಸಿದೆ, ದುಷ್ಟರನ್ನು ಸನಾತನ ಮಾರ್ಗ ರೌಡಿಸಮ್ ಮಾಡಿ ಬದುಕುವುದಂತ ಅಂಡರ್ ವರ್ಲ್ಡ್ ಡಾನ್ ಆಗಲಿದಂಥ ಅನೇಕರನ್ನು ಈ ದೇವರ ವಾಕ್ಯ ಬದಲಾಯಿಸ್ತದೆ. ಆದ್ದರಿಂದ ಈ ದೇವರ ವಾಕ್ಯಗಳು ನಿಮ್ಮ ಮನೆಯಲ್ಲಿ ಕೂಡ ನೀವು ಹಾಕಿ ಅದನ್ನು ಕೇಳಿಸುವಾಗ ನೀವು ಅರಿಯದೇ ಇದರೊಳಗಿರುವಂಥ ದೈವ ಶಕ್ತಿ ಆ ವ್ಯಕ್ತಿಗಳನ್ನು, ಕುಟುಂಬಗಳನ್ನು, ಸದಸ್ಯರನ್ನು ಬದಲಾಯಿಸ್ತದೆ. ಆದ್ದರಿಂದ ನಾನು ಆತ್ಮೀಯವಾಗಿ ಈ ಪ್ರೋಗ್ರಾಮಿಗೆ ನಿಮ್ಮನ್ನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ನಾವೆಲ್ಲರೂ ಪ್ರಾರ್ಥನಾ ಪೂರ್ವಕವಾಗಿ ಈ ಕಾರ್ಯಕ್ರಮದ ಆಲಿಸೋಣ. ನಾವು ಈ ದಿನಗಳಲ್ಲಿ ಕಲಿಯುತ್ತಿರುವಂಥ ವಿಷಯ 3 ಲೋಕಗಳ ಕುರಿತಾಗಿ, ಒಂದು ಸ್ವರ್ಗಲೋಕ, ಒಂದು ಭೂಲೋಕ ಮತ್ತೊಂದು ಪಾತಾಳ. ನಾವು ಸ್ವರ್ಗದ ಕುರಿತಾಗಿ ನಾವು ಸವಿಸ್ತಾರವಾಗಿ ವಾಕ್ಯಗಳಷ್ಟು ನಾವು ಕಲಿತೀವಿ. ಸ್ವರ್ಗಕ್ಕೆ 3 ಕಂಪಾರ್ಟ್ಮೆಂಟ್ ಇದೆ. ಅದು ಮೊದಲನೇ ಸ್ವರ್ಗ, 2ನೇ ಸ್ವರ್ಗ, 3ನೇ ಸ್ವರ್ಗ. ಅದು ಯಾವುದು, ಅಲ್ಲಿ ಏನಿದೆ, ಯಾರ್ಯಾರಿದ್ದಾರೆ, ಅಲ್ಲಿ ಏನು ನಡೀತದೆ ಎಂಬುದಾಗಿ ಎಲ್ಲ ವಿಚಾರವನ್ನು ಕಳೆದ ಎಪಿಸೋಡಲ್ಲಿ ಸಂಕ್ಷಿಪ್ತವಾಗಿ ನಾವು ಕಲಿತೀವಿ. 2ನೇ ಲೋಕ ಭೂಲೋಕ, ಇದು ನಾವು ನೀನು ವಾಸವಾಗಿರುವಂಥ ಲೋಕ, ಅದರ ಕುರಿತಾಗಿ ನಾನು ಅಷ್ಟೇ ಮಾತ್ರ ನಿಮ್ಮ ಹತ್ರ ಹೇಳಿದ್ದು. 3ನೇದು ಪಾತಾಳ ಲೋಕ. ನಾವು ಈ ದಿನಗಳಲ್ಲಿ ಅತ್ಯಂತ ಅನಿವಾರ್ಯವಾಗಿ ತಿಳಿಯಲೇಬೇಕಾಗಿರುವಂಥ ಸಂಗತಿಯಾಗಿದೆ ಪಾತಾಳದ ಕುರಿತಾಗಿ. ಯಾಕಂದರೆ ಇದರ ಕುರಿತು ನಮಗೆ ಮಾಹಿತಿ ಇಲ್ಲ. ಆದರೆ ಇದರ ಕುರಿತಾಗಿರುವಂಥ ಮಾಹಿತಿ ಸತ್ಯವೇದದಲ್ಲಿ ಇದೆ. ಅದು ಚೆದರಲ್ಪಟ್ಟಿದೆ. ಅವೆಲ್ಲ ಏಕೀಕರಣ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ನಾವು ಅದನ್ನು ಕಲಿಯುತ್ತಾ ಇದ್ದೇವೆ. ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಪಾತಾಳ ವಿಚಾರ ನಾವು ಕಲಿಯುವಾಗ ಪಾತಾಳಕ್ಕೆ 6 ಹಂತಗಳಿದೆ. ಆ 6 ಶಾಖೆಗಳು ಅಥವಾ 6 ಕಂಪಾರ್ಟ್ಮೆಂಟ್ಗಳಿವೆ. ಅದರಲ್ಲಿ ನಾವು ಈಗ ಕಳೆದ ತರಗತಿಯಲ್ಲಿ ಮುಗಿಸಿದ್ದು 3ನೇದು. ಇವತ್ತು ನಾವು ದೇವರ ಚಿತ್ತವಾದರೆ ಅದನ್ನು 4ನೇದನ್ನು ನಾನು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಸ್ತೋತ್ರ. 4ನೇಯ ಪಾತಾಳದ 4ನೇ ಕಂಪಾರ್ಟ್ಮೆಂಟ್ಗೆ ನಾನು ನಿಮ್ಮ ಗಮನವನ್ನು ತರಿಸ್ತೇನೆ. ಇದನ್ನು ಕಲಿಯುವುದಕ್ಕಿಂತ ಮುಂಚೆ ನೀವು ಮೊದಲು 3ರಲ್ಲಿ ಭಾಳ ಪ್ರವೀಣರಾಗಿದ್ದರೆ ಮಾತ್ರನೇ ಪಾತಾಳದ 4ನೇ ಕಂಪಾರ್ಟ್ಮೆಂಟ್ ಅಂದರೆ ಏನು, ಅದು ಯಾವುದಂತ ನಮಗೆ ಗೊತ್ತಾಗೋದು. ಪಾತಾಳದ ಮೊದಲನೇ ಕಂಪಾರ್ಟ್ಮೆಂಟ್ ಅಂತ ಹೇಳುವಾಗ ಅದು ಪರದೀಸೈ, ಅಬ್ರಹಾಮನ ಎದೆ ಎಂಬುದಾಗಿ ಅದಕ್ಕೆ ಕರೆಯಲ್ಪಡ್ತಾರೆ. ಅಲ್ಲಿ ಹಳೆ ಒಡಂಬಡಿಕೆಯ ಭಕ್ತರು ಅಲ್ಲಿ ಇದ್ದರು. ಆದರೆ ಯೇಸು ಸ್ವಾಮಿಯ ಮರಣದ ನಂತರ ಯೇಸು ಸ್ವಾಮಿಯ 3 ದಿವಸ ಅವನನ್ನು ಸಮಾಧಿಯಲ್ಲಿಟ್ಟ ಸಮಯದಲ್ಲಿ ಆತನ ಆತ್ಮವು ಅವನ ಆತ್ಮನಾಗಿ ಅಲ್ಲಿ ಹೋಗಿ ಅವರನ್ನು ಕೊಂಡು ದೇವರ ಸನ್ನಿಧಾನದಲ್ಲಿ ನಿಲ್ಲಿಸಿದನು. ಈಗ ಪರದೀಸದಲ್ಲಿ ಯಾರೂ ಇಲ್ಲ, ಅದು ಬೀಗ ಹಾಕಿದೆ, ಅಲ್ಲಿ ಯಾರೂ ವಾಸಕ್ಕಿಲ್ಲ. 2ನೇಯ ಪಾತಾಳ ಎಂಬುದಾಗಿ ನಾವು ಕಲಿಯುವಂಥದ್ದು ಅದು ದೊಡ್ಡ ಡಂಗೂರ, ಅದು ಖಾಲಿ ಇರುವಂಥ ಸ್ಥಳ, ಅಲ್ಲಿ ಯಾರು ವಾಸವಿಲ್ಲ. 3ನೇದು ಯಾತನೆ ಸ್ಥಳ, ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಹೇಡಸ್ ಎಂಬುದಾಗಿ ಕರೀತಾರೆ. ಅದಕ್ಕೆ ಇನ್ನೊಂದು ಇಂಗ್ಲೀಷ್ನಲ್ಲಿ ಲೋಯರ್ ಹೆಲ್ ಎಂಬುದಾಗಿ ಕೂಡ ಕರೀತೇವೆ. ಯಾತನೆ ಸ್ಥಳ, ಅಲ್ಲಿ ಹಳೆ ಒಡಂಬಡಿಕೆ ಹಾಗೂ ಹೊಸ ಒಡಂಬಡಿಕೆಯಲ್ಲಿರುವಂಥ ಎಲ್ಲ ಭಕ್ತಿಹೀನರು ಹೋಗಿ ಬೀಳುವಂಥ ಸ್ಥಳ ಆಗಿದೆ ಅದು. ಪ್ರಿಯ ವೀಕ್ಷಕರೇ, ಇವತ್ತಿನ ತರಗತಿಗೆ ನಾನು ಕಾಲಿಡುತ್ತಾ ಇದ್ದೇನೆ. ಇವತ್ತಿನ ತರಗತಿಗೋಸ್ಕರ ನಿಮ್ಮನ್ನು ನಾನು ಕರೀತಾ ಇದ್ದೇನೆ. ದಯವಿಟ್ಟು ಮತ್ತೆ ನೀವು ಅದೇ ಥರ ಒಂದು ಪುಸ್ತಕ, ಒಂದು ಸತ್ಯವೇದ ಹಾಗೂ ಒಂದು ಪೆನ್ನನ್ನು ಇಟ್ಟುಕೊಂಡು ಸಿದ್ಧವಾಗಿರ್ರಿ. ನಾವು ಹೇಳುವ ವಾಕ್ಯಗಳನ್ನು ಬರೆದುಕೊಳ್ಳಿ, ಹೇಳುವ ವಿವರಣೆಯನ್ನು ಕೂಡ ಬರ್ಕೊಂಡ್ರೆ ಅದು ನಿಮ್ಮ ಜೀವಿತಕ್ಕೂ ನಿಮ್ಮ ಸಭೆಯಲ್ಲಿ ಇದನ್ನು ತಿಳಿಸಿ ಹೇಳುವುದಕ್ಕೂ ಬಹಳ ಉಪಯುಕ್ತವಾಗಿರ್ತದೆ. 4ನೇಯ ಸ್ಥಳಕ್ಕೆ ಕರೆಯುವಂಥ ಹೆಸರು ಅಂಧಕಾರದ ಪಾತಾಳ. ಅಂಧಕಾರದ ಪಾತಾಳ ಬರ್ಕೊಳ್ಳಿ. ಅದಕ್ಕೆ ಇಂಗ್ಲೀಷ್ನಲ್ಲಿ ಅಥವಾ ಗ್ರೀಕ್ ಭಾಷೆಯಲ್ಲಿ ಟ್ಯಾಟರಸ್ ಎಂಬುದಾಗಿ ಕರೀತಾರೆ. TATARUS ಟ್ಯಾಟರಸ್. ಇದಕ್ಕೆ ಇನ್ನೊಂದು ಇಂಗ್ಲೀಷ್ನಲ್ಲಿ ನಾವು ಕರೆಯುವಂಥದ್ದು ಇದಕ್ಕೆ ಬಾಟಮ್ಲೆಸ್ ಪಿಟ್.
ಹೇಳಿದೆ ನಾನು ಇದನ್ನೇ ಕನ್ನಡದಲ್ಲಿ ಅಂಧಕಾರದ ಪಾತಾಳ, ಟ್ಯಾಟರಸ್ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ಹೇಳ್ತಾರೆ. ಇಂಗ್ಲೀಷ್ನಲ್ಲಿ ಬಾಟಮ್ಲೆಸ್ ಪಿಟ್, ಬಾಟಮ್ ಇಲ್ಲ. ನಾನು ಕಳೆದ ತರಗತಿಯಲ್ಲಿ ಹೇಳಿದಾಗ ಲೋಯೆಸ್ಟ್ ಎಲ್ ಎಂಬುದಾಗಿ ಹೇಳಿದೆ. ಗಮನಿಸಿ, ನಾನು ಕಳೆದ ತರಗತಿಯಲ್ಲಿ ಹೇಳುವಾಗ ಲೋಯೆಸ್ಟ್ ಎಲ್ ಎಂಬುದಾಗಿ ಕೂಡ ಕರಿತೇವೆ. ಲೋಯೆಸ್ಟ್ ಎಲ್ ಎಂಬುದಾಗಿ ಹೇಳುವಾಗ ಅದೇ ಅತ್ಯಂತ ಕಡಿಮೆ, ಅದಕ್ಕಿಂತ ಕಡಿಮೆ ಇಲ್ಲ. ಅಪ್ಪರ್ ಹೆಲ್ ಮತ್ತು ಚೇಸಮ್ ಮತ್ತು ಲೋಯರ್ ಹೆಲ್ ಅದೇ ಕೆಳಗೆ. ಆದ್ದರಿಂದ ಈಗ 4ನೇ ಹೇಳುವಂಥ ಈ ಟ್ಯಾಟರಸ್ ಎನ್ನುವಂಥದ್ದು ನೀವು ಅದರ ಕೆಳಗೆ ಬರ್ಕೊಬಾರ್ದು. ಯಾಕಂದರೆ ಲೋಯೆಸ್ಟ್ ಎಲ್ ಅಂತ ಹೇಳಿದ್ಮೇಲೆ ಅದೇ ಲೋಯೆಸ್ಟ್. ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ನಾವು ನೋಡೋದಾದರೆ ಅತ್ಯಂತ ಕೆಳಮಟ್ಟದಲ್ಲಿದೆ ಲೋಯೆಸ್ಟ್, ಕೆಳಗಿನ ಪಾತಾಳ. ಕೆಳಗಿನ ಪಾತಾಳ ಅಂತ ಹೇಳಿ ಮತ್ತೆ ನಾವು ಮತ್ತೊಂದು ಪಾತಾಳವನ್ನು 4ನೇ ಪಾತಾಳ ಹೇಳುವಾಗ ಅದರ ಕೆಳಗೆ ಬರ್ಕೊಂಡ್ರೆ ಇದು ಕೆಳಗಿನ ಪಾತಾಳ ಆಗೋದಿಲ್ಲ. ಅದರಿಂದ ಈಗ ನಾನು ಹೇಳುವುದನ್ನೆಲ್ಲ ಅದರ ಬಲಭಾಗದಲ್ಲಿ ಮತ್ತೊಂದು ಬಾಕ್ಸನ್ನು ಹಾಕೊಳ್ಳಿ, ಒಂದು ಗೆರೆ ಅಡ್ಡ ಹಾಕಿ ಬಲಭಾಗದಲ್ಲಿ ಒಂದು ಬಾಕ್ಸನ್ನು ಹಾಕೊಳ್ಳಿ. ಟ್ಯಾಟರಸ್ ಎಂಬುದಾಗಿದೆ ನಾವು ಕರೀತೇವೆ. ಇಂಗ್ಲೀಷ್ನಲ್ಲಿ ಹೇಳಿದೆ ಬಾಟಮ್ಲೆಸ್ ಪಿಟ್ ಎಂಬುದಾಗಿ. ವಾಕ್ಯಗಳನ್ನು ನಾವು ಓದ್ಕೊಳ್ಳೋಣ. 2 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 4ನೇ ವಾಕ್ಯ. ಹೇಗೆಂದರೆ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೋಸ್ಕರ ಇಡಲ್ಪಟ್ಟಿರಬೇಕೆಂದು ಕತ್ತಲೆಯ ಗುಂಡಿಯೊಳಗೆ ಒಪ್ಪಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ನಾವು ಓದಿದಂಥ ವಾಕ್ಯ 2 ಪೀಟರ್ ಚಾಪ್ಟರ್ 2 ವರ್ಸ್ 4. ಹೇಗೆಂದರೆ, ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕ ಎಂಬುದಾಗಿ ಬರೆಯಲ್ಪಟ್ಟಿರುವಂಥದ್ದು. ಆ ಪದ ನರಕ ಎಂಬುದಾಗಿ ಎಲ್ಲ ಓದಬೇಕಾಗಿರುವಂಥದ್ದು. ಇದು ಅಂಧಕಾರದ ಪಾತಾಳ ಎಂಬುದಾಗಿ ಕರಿಬೇಕು. ಅಂಧಕಾರದ ಪಾತಾಳ. ನಾವು ಇದನ್ನು ಕಲಿಯಬೇಕಾದ್ರೆ ಯೂದನ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಇದಕ್ಕಿರುವಂಥ ಹೆಚ್ಚಿನ ವಿವರಣೆ ಅಲ್ಲೂ ಕೂಡ ನೋಡ್ತೇವೆ. ತಮ್ಮ ದೊರೆತನವನ್ನು ಕಾಪಾಡದೆ ತಮಗೆ ತಕ್ಕ ವಾಸ ಸ್ಥಾನವನ್ನು ಬಿಟ್ಟ ದೇವದೂತರಿಗೆ ದೇವರು ನಿತ್ಯವಾದ ಬೇಡಿಗಳನ್ನು ಹಾಕಿ ಮಹಾದಿನದಲ್ಲಿ ಆಗುವ ದಂಡನೆಗಾಗಿ ಅವರನ್ನು ಕತ್ತಲೆಯೊಳಗಿಟ್ಟಿದ್ದಾನೆ. ಅದಕ್ಕೆ ಅಂಧಕಾರ ಎಂಬುದಾಗಿ ನಾನು ಕರೆದಿದ್ದೆ. ಯೂದನು ಅದನ್ನು ಚೆನ್ನಾಗಿ ಹೇಳ್ತಾನೆ, ಕತ್ತಲೆ ಎಂಬುದಾಗಿ ಹೇಳ್ತಾನೆ. ಪೇತ್ರನು ಬರೆಯುವಾಗ ನರಕ ಎಂಬುದಾಗಿ ಬರೆದಿದ್ದಾರೆ ಅಷ್ಟೇ. ಆದರೆ ಅದನ್ನು ನಾವು ಓದುವಾಗ ನರಕ ಎಂಬುದಾಗಿ ಅಲ್ಲ, ಆ ಕತ್ತಲೆಯ ಸ್ಥಳ ಎಂಬುದಾಗಿ ಓದಬೇಕಷ್ಟೇ. ಟ್ಯಾಟರಸ್ ಮಾತು ಅಥವಾ ಈ ದೇವದೂತರು, ಈ ಅಂಧಕಾರದ ಪಾತಾಳ ಇವೆಲ್ಲ ಅಧ್ಯಯನಕ್ಕೆ ಒಳಪಡಿಸಬೇಕಾಗಿರುವಂಥ ವಿಷಯವಾಗಿರೋದ್ರಿಂದ ಬಹಳ ಸವಿಸ್ತಾರವಾಗಿ ಸಮಯ ತೆಗೆದುಕೊಂಡು ನಾವು ಈ ಭಾಗವನ್ನು ಕಲೀಲಿಕ್ಕೆ ಹೋಗೋದು. ಬಹಳ ಪ್ರಾರ್ಥನೆ ಪೂರ್ವಕವಾಗಿ ನೀವು ಬರಬೇಕು. ನಾನು ಈ ವಾಕ್ಯವನ್ನು ಓದಿ 2 ವಾಕ್ಯಗಳನ್ನು ಓದ್ವಿ. ಒಂದು 2 ಪೇತ್ರ 2ನೇ ಅಧ್ಯಾಯ 4ನೇ ವಾಕ್ಯ, ಯೂದನ ಪತ್ರಿಕೆ 6ನೇ ವಾಕ್ಯವನ್ನು ಓದಿದ್ವಿ. ಈ 2 ವಾಕ್ಯದಲ್ಲಿಯೂ 2 ಬರಹಗಾರರು ಪಾಪ ಮಾಡಿದಂಥ ದೇವದೂತರನ್ನು ದೇವರು ಕತ್ತಲೆಯ ಸ್ಥಳದಲ್ಲಿ ಕೂಡ ಹಾಕಿದ್ದಾನೆ ಎಂಬುದಾಗಿ ನಾವು ಓದುತ್ತೇವೆ ಅಲ್ವಾ? ಹಾಗೆ ತಾನೇ ನಾವು ಯೂದನ ಪತ್ರಿಕೆಯಲ್ಲಿ ಓದಿದ್ದು. ನಾನು ಈ ಜಾಗದ ಕುರಿತಾಗಿ ವಿವರಿಸುವುದಕ್ಕಿಂತ ಮುಂಚೆ ಈ ದೇವದೂತರು ಯಾರು ಎಂಬುದಾಗಿ ಸ್ವಲ್ಪ ಕಲಿಯಬೇಕಾಗಿದೆ. ಪ್ರಾರ್ಥನಾ ಪೂರ್ವಕವಾಗಿ ಕೂತ್ಕೊಳ್ಳಿ. ಪಾಪ ಮಾಡಿದ ದೇವದೂತರನ್ನು ದೇವರು ನರಕದ ಎಂಬುದಾಗಿ ಪಾತಾಳದ ಒಂದು ಸೆಲ್ಲಲ್ಲಿ ಅವರನ್ನು ಕೂಡು ಹಾಕಿದ್ದಾನೆ. ಇವರಿಗೆ ಇನ್ನೂ ಶಿಕ್ಷೆ ಆಗಲಿಲ್ಲ. ಇವರಿಗೆ ಶಿಕ್ಷೆ ಯಾವಾಗ ಆಗ್ತದೆ? ಇವರಿಗೆ ಶಿಕ್ಷೆ ಆಗುವಂಥದ್ದು ನಾವು ನೋಡ್ತೇವೆ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯದಲ್ಲಿ ನಾವು ಕಲಿತೇವೆ. ಇವರಿಗೆ ಶಿಕ್ಷೆ ಆಗುವಂಥದ್ದು ಯೇಸು ಸ್ವಾಮಿಯ ಆ ವೈಟ್ ಥ್ರೋನ್ ಜಡ್ಜ್ಮೆಂಟ್ ಆದಮೇಲೆ ಇವರಿಗೆ ಶಿಕ್ಷೆ ಆಗ್ತದೆ. ಅಲ್ಲಿವರೆಗೂ ಅವರನ್ನು ಕಟ್ಟೆ ಹಾಕಲಾಗಿದೆ, ಕೂಡ ಹಾಕಲಾಗಿದೆ. ಇವರು ಯಾವ ದೇವದೂತರು? ಇವರು ಯಾವ ಪಾಪವನ್ನು ಮಾಡಿದರು ಎಂಬುದನ್ನು ಕಲಿಯಬೇಕಾದರೆ ಅನೇಕ ಅಭಿಪ್ರಾಯಗಳು ಈ ವೇದ ಭಾಗದಲ್ಲಿ ವೇದ ಪಂಡಿತರು ಅಭಿಪ್ರಾಯ ಪಡ್ತಾರೆ. ಈ ದೇವದೂತರು ಯಾರಿರಬಹುದು ಎಂಬುದಾಗಿ ಹೇಳುವಂಥ ಮೊದಲನೇ ಅಭಿಪ್ರಾಯ ನಮ್ಮ ಮಧ್ಯದಲ್ಲಿ ಬಹಳ ಸರ್ವಸಾಮಾನ್ಯವಾಗಿರುವಂಥ ಅಭಿಪ್ರಾಯವೇ ಯಾವುದು ಅಂದರೆ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥ ದೇವದೂತರು. ಇನ್ನೊಂದು ಅಭಿಪ್ರಾಯವೇನೆಂದರೆ ಲೂಸಿಫರ್ ಎಂಬುದಾಗಿ.
ದೇವರು ಲೂಸಿಫೇರನ್ನು ಬಂಧಿಸಿಲ್ಲ. ಈಗ ಲೂಸಿಫೇರನ್ನು ಬಂಧನ ಇನ್ನೂ ಆಗಲಿಲ್ಲ. ಲೂಸಿಫೇರನ್ನು ಅವನ ಹೆಸರು ಸೈತಾನನ್ ಎಂಬುದಾಗಿ ಅವನನ್ನು ಕೂಡ ದೇವರು ಬಂಧಿಸಿಲ್ಲ. ಅವನನ್ನು ಈಗ ಅಂತರಿಕ್ಷದಲ್ಲಿ ಅವನು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿಕೊಂಡಿದ್ದಾನೆ. ಈ ಲೋಕದ ದೇವರು ಎಂಬುದಾಗಿ ಎಲ್ಲ ಅವನಿಗೆ ಕರೆಯಲಾಗ್ತದೆ. ಅವನು ಇನ್ನೂ ಕೂಡ ಬಂಧಿಸಲ್ಪಟ್ಟಿಲ್ಲ. ಹಾಗಿದ್ರೆ ಒಂದು ಲೂಸಿಫೇರನ ಅಲ್ಲ, ಅವನನ್ನು ದೇವರು ಬಂಧಿಸಿಲ್ಲ. ಇನ್ನೊಂದು ಅಭಿಪ್ರಾಯ, ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರಾಗಿ ಮಾಡಿಕೊಂಡರು. ವಾಕ್ಯ 3, ಆಗ ಯೆಹೋವನು, ನನ್ನ ಆತ್ಮವು ಮನುಷ್ಯರಲ್ಲಿ ಶಾಶ್ವತವಾಗಿರುವುದಿಲ್ಲ, ಅವರು ಭ್ರಷ್ಟರಾದರಿಂದ ಮರ್ತ್ಯರೆ, ಅವರ ಆಯುಷು 120 ವರ್ಷಕ್ಕಾಗಲಿ ಅಂದನು. ವಾಕ್ಯ 4, ಆ ಕಾಲದಲ್ಲಿ ಅಂದರೆ ದೇವಪುತ್ರರು ಮನುಷ್ಯ ಪುತ್ರಿಯರನ್ನು ಕೂಡಿ ಅವರಲ್ಲೇ ಮಕ್ಕಳನ್ನು ಪಡೆಯುವ ಕಾಲದಲ್ಲಿ ಮಹಾಶರೀರಗಳು ಭೂಮಿಯ ಮೇಲಿದ್ದರು, ಅನಂತರದಲ್ಲಿಯೂ ಇದ್ದರು. ಪೂರ್ವದಲ್ಲಿ ಹೆಸರುಗೊಂಡ ಪರಾಕ್ರಮಶಾಲಿಗಳು ಇವರೇ. ಆದಿಕಾಂಡ 6ನೇ ಅಧ್ಯಾಯ 1ರಿಂದ 4 ವಾಕ್ಯಗಳನ್ನು ನಾವು ಓದಿದೆವು. ಈ ವಾಕ್ಯ ಭಾಗದಲ್ಲಿ ಪಾಪ ಮಾಡಿದ ದೇವದೂತರ ಕುರಿತಾಗಿ ಬರೆಯಲ್ಪಟ್ಟಿದೆ. ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರಾಗಿ ಮಾಡಿಕೊಂಡರು. ಹಾಗಿದ್ದರೆ ಪ್ರಿಯ ವೀಕ್ಷಕರೇ, ಈ ದೇವದೂತರ ನಾವು ಪೇತ್ರನ ಪತ್ರಿಕೆಯಲ್ಲೂ ಯೂದನ ಪತ್ರಿಕೆಯಲ್ಲೂ ನೋಡಿದಂಥ ಅಲ್ಲಿ ಕತ್ತಲೆ ಗುಂಡಿಯಲ್ಲಿ ದೇವರು ಶಿಕ್ಷೆಗಾಗಿ ಬಂಧಿಸಿರುವ ಆ ದೇವದೂತರು ಇವರೇನಾ? ಇದೊಂದು ಅಭಿಪ್ರಾಯ ಹೇಳ್ತಾ ಇದ್ದೇನಷ್ಟೇ. ಅನೇಕರು ಹೌದನ್ನುತ್ತಾರೆ. ಆದರೆ ಹೌದೆನ್ನುವುದಾದರೆ ಅದಕ್ಕೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗ್ತದೆ. ಪ್ರಶ್ನೆ ಯಾವುದು ಹೇಳ್ತೇನೆ ಕೇಳಿ. ಪ್ರಶ್ನೆ, ಇದು ಜಲಪ್ರಳಯಕ್ಕಿಂತ ಮುಂಚೆ ನಡೆದಂಥ ಘಟನೆ. ನಂತರ ನಾವು ನೋಹನ ಚರಿತ್ರೆ ಪ್ರಾರಂಭವಾಗ್ತದೆ. ನಂತರ 8ನೇ ಅಧ್ಯಾಯದಲ್ಲಿ ಜಲಪ್ರಳಯ ಆಗುವಂಥದ್ದು. ಜಲಪ್ರಳಯ ಆದ ಮೇಲೆ ದೇವರು ಭೂಮಿಯನ್ನು ಸರ್ವನಾಶ ಮಾಡಿಬಿಟ್ಟಿದನು. ಉಳಿದಂಥವರು ನೋಹನ ಕುಟುಂಬ ಮಾತ್ರವಷ್ಟೇ. ಆದ್ದರಿಂದ ಈ ಮಹಾಶರೀರಗಳು ಅನಂತರದಲ್ಲೂ ಇದ್ದರು ಎಂಬುದಾಗಿ ಹೇಳುವಾಗ, ನೋಹನ ಕಾಲದಲ್ಲಿ ದೇವರು ಭೂಮಿಯನ್ನು ಸರ್ವನಾಶ ಮಾಡಿದ ಮೇಲೆ ಮತ್ತೆ ಇವರಿದ್ದರ? ಹಾಗಿದ್ರೆ ದೇವದೂತರು ಮತ್ತೆ ಪರಲೋಕದಿಂದ ಬಂದು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಂಡ್ರ? ಹಂಗೆ ಮಾಡಿದ್ದೇ ಆಗಿದ್ರೆ ಇವತ್ತು ಏನಾರು ಹಂಗೆ ಆಗೋಗ್ಬಿಟ್ರೆ ನಮ್ಮ ಹೆಣ್ಮಕ್ಳ ಗತಿಗಳೇನು? ಆದ್ದರಿಂದ ಈ ಪ್ರಶ್ನೆಗೆ ಆ ಉತ್ತರ ಸಮಂಜಸವಾಗಿಲ್ಲ. ಹಾಗಿದ್ರೆ ಈ ದೇವಪುತ್ರರು ಯಾರು? ಇದು ನಮಗೆ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಈ ದೇವದೂತರು ಯಾರು? ಇನ್ನು ಅರಣ್ಯಕಾಂಡಕ್ಕೆ ನೀವು ಬರುವುದಾದರೆ, ಹೆಬ್ರೋನ್ ಪಟ್ಟಣವನ್ನು ಸುತ್ತಿಕೊಂಡು ಬಂದಂಥ ಇಸ್ರಾಯೇಲರ ಪ್ರಮುಖರು ಅವರು ಸಹ ಏನು ಮಾಡಿದ್ರು? ಈ ನಪಾಲಿಗಳನ್ನು ನೋಡಿದ್ರು ಎಂಬುದಾಗಿ ಹೇಳ್ತಾರೆ. ಪರಾಕ್ರಮಶಾಲಿಗಳನ್ನು ನೋಡಿದ್ರು ಎಂಬುದಾಗಿ ಹೇಳ್ತಾರೆ. ಹಾಗಿದ್ರೆ ಇದು ಹೇಗೆ ಸಾಧ್ಯ? ಹಾಗಿದ್ರೆ ಆ ದೇವದೂತರು ಯಾರು? ಅದೇ ನಮ್ಮ ಪ್ರಶ್ನೆ. ಅದಕ್ಕೆ ಇನ್ನೊಂದು ಉತ್ತರವೇನಂತ ಹೇಳಿದ್ರೆ, ಈ ದೇವದೂತರು ಬಹುಶಃ ಒಂದನೇ ನಾನು ಹೇಳಿದೆ ಲೂಸಿಫೇರ ಅಲ್ಲ. ಆದಿಕಾಂಡದಲ್ಲಿ 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂಥ ದೇವದೂತರ ಅಂತ ಅನೇಕರು ಅಭಿಪ್ರಾಯ ಪಡ್ತಾರೆ. ಅನೇಕ ಬಹುಜನ ವೇದ ಪಂಡಿತರು ಅಭಿಪ್ರಾಯ ಪಡ್ತಾರೆ. ಅದರಲ್ಲಿ ಪ್ರಶ್ನೆ, ಜಲಪ್ರಳಯದಲ್ಲಿ ಭೂಮಿ ನಾಶವಾದಾಗ ಅವರು ನಾಶವಾಗಿರಬೇಕು, ಮತ್ತೆ ಅವರು ಇರಲಿಲ್ಲ. ಹಾಗಿದ್ರೆ ಇವರು ಯಾರು? ನಾನು ಮತ್ತೆ ಹೇಳ್ತೇನೆ, ಸತ್ಯವೇದ ಆನ್ಸರ್ ಮಾಡದಲ್ಲಿರುವಂಥ ವಿಚಾರಗಳಿಗೆ ನಾವು ಉತ್ತರ ಕಂಡುಹಿಡಿದು ತಪ್ಪಾಗಿ ವ್ಯಾಖ್ಯಾನ ಮಾಡುವುದಕ್ಕಿಂತ ಯಾವ ವಿಚಾರದಲ್ಲೆಲ್ಲ ಸತ್ಯವೇದ ಸೈಲೆಂಟ್ ಆಗಿದೆಯೋ ನಾವು ಕೂಡ ಆ ವಿಚಾರಗಳಲ್ಲಿ ಸೈಲೆಂಟ್ ಆಗಿರಬೇಕಾಗ್ತದೆ. ಇರಬಹುದು, ನಾನು ಹೇಳ್ತೇನೆ ಬಹುಶಃ
ಆದಿಕಾಂಡದಲ್ಲಿ ಬರೆಯಲ್ಪಟ್ಟಂಥ ದೇವದೂತರು ಇರಬಹುದು, ಆದರೆ ಇದ್ದರೆಂಬುದಾಗಿ ಹೇಳೋದಾದರೆ ಅದಕ್ಕೆ ನಮಗೆ ಉತ್ತರ ಬೇಕಾಗಿದೆ ಅಷ್ಟೇ. ಅದಕ್ಕಿರುವಂಥ ವೇದ ಪಂಡಿತರು ಎದುರುತ್ತರ ಕೊಡುವವರು ಏನಂತ ಹೇಳಿದ್ರೆ, ತಿರುಗಿ ಆನ್ಸರ್ ಕೊಡುವವರು ಏನಂತ ಹೇಳ್ತಾರೆ ಅಂದರೆ, ಇವರು ನೋಹನ ಮಕ್ಕಳಲ್ಲಿ ಇದ್ದಂಥ ಮೊದಲನೆಯ ಶೇತನ ಮಕ್ಕಳೆಂಬುದಾಗಿ ಹೇಳ್ತಾರೆ. ದೇವಪುತ್ರರು ಎಂಬುದಾಗಿ ಬರೆಯಲ್ಪಟ್ಟಿರುವವರು ಅವರು ಶೇತನ ಮಕ್ಕಳು. ದೇವದೂತರು ಅಲ್ಲೇ ಅಲ್ಲ, ದೇವದೂತರು ಅಲ್ಲೇ ಅಲ್ಲ ಎಂಬುದಾಗಿ ಕೂಡ ಹೇಳ್ತಾರೆ. ಮತ್ತು ಪರಾಕ್ರಮಿಗಳಾಗಿದ್ದಾರೆ ಎಂಬುದಾಗಿ ಹೇಳ್ತಾರಲ್ಲ, ಪರಾಕ್ರಮಿಗಳೆಂಬುದಾಗಿ ಹೇಳುವಂಥದ್ದು ಅವರ ಗಾತ್ರ ನೋಡಿ ಅಲ್ಲ, ಅವರ ಸ್ವಭಾವ ನೋಡಿ, ಕ್ರೂರತನ ಸ್ವಭಾವ ನೋಡಿ ಅವರು ಗಾತ್ರರಾದರೆಂಬುದಾಗಿ ವೇದ ಪಂಡಿತರ ಅಭಿಪ್ರಾಯ. ನನ್ನ ಆನ್ಸರ್ ಅಲ್ಲ ಇದು, ವೇದ ಪಂಡಿತರ ಅಭಿಪ್ರಾಯ ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ ಅಷ್ಟೇ. ಶರೀರದ ಗಾತ್ರ ನೋಡಿ ಅಲ್ಲ, ಬದಲಿಗೆ ಅವರ ಸ್ವಭಾವವನ್ನು ನೋಡಿ ಅವರು ಗಾತ್ರಕಾರದಲ್ಲಿದ್ದರು ಎಂಬುದಾಗಿ ಹೇಳ್ತಾರೆ. ಸೊ ನಾನೀಗ ಈ ಅಧ್ಯಾಯವನ್ನು ಇಲ್ಲಿ ಮುಗಿಸ್ಬೇಕಲ್ಲ. ಆಗಿದ್ದರಿಂದ ಯೇಸು ಸ್ವಾಮಿ ಹೇಳಿದ ಮಾತು ನಮ್ಮ ನೆನಪಿಗೆ ಬರುತ್ತದೆ. ದೇವದೂತರಿಗೆ ಪರಲೋಕದಲ್ಲಿ ಮದುವೆಯೂ ಇಲ್ಲ, ಮದುವೆ ಮಾಡಿಸಿ ಎಲ್ಲರೂ ದೇವದೂತರಂತಿರ್ತಾರೆ. ದೇವದೂತರಿಗೆ ಲಿಂಗವಿಲ್ಲ. ಹಾಗಿದ್ದ ಮೇಲೆ ಲಿಂಗವಿಲ್ಲ ಎಂಬುದ ಮೇಲೆ ಇಲ್ಲಿ ಅವರು ಮದುವೆ ಮಾಡಿಕೊಳ್ಳಿಕ್ಕೆ ಏನು ಸಾಧ್ಯ, ಹೇಗೆ ಸಾಧ್ಯ? ಆದುದರಿಂದ ಎರಡನೇ ವಾದದಲ್ಲಿ ಹೇಳುವ ಪ್ರಕಾರವೇನೆಂದರೆ, ಇವರು ದೇವದೂತರೇ ಅಲ್ಲ, ಇವರು ಮನುಷ್ಯ ಪುತ್ರರೇ, ಶೇತನ ಮಕ್ಕಳೆಂಬುದಾಗಿ ಅಭಿಪ್ರಾಯ ಪಡ್ತಾರೆ. ಅರ್ಥ ಆಗ್ತದಲ್ಲ? ಇವರು ಶೇತನ ಮಕ್ಕಳು. ಆಮೇಲೆ ಅರಣ್ಯಕಾಂಡದಲ್ಲಿ ಕಂಡಂಥ ನಫಾಲಿಗಳು ಯಾರು? ಅರಣ್ಯಕಾಂಡದಲ್ಲಿ ಕಂಡಂಥ ನಫಾಲಿಗಳು ಉನ್ನತ ಪುರುಷರೆಂಬುದಾಗಿ ಕರೆಯಲ್ಪಡುವವರು. ಶರೀರಾಕಾರದಲ್ಲಿ ಆಕಾರದಿಂದ ಹೇಳುವುದಲ್ಲ, ಸ್ವಭಾವದಿಂದ ಉನ್ನತ ಪುರುಷರಾಗಿದ್ದರು ಎಂಬುದಾಗಿ ಅಭಿಪ್ರಾಯ ಪಡ್ತಾರೆ. ಯಾರೇ ಆಗಿರಲಿ ಪ್ರಿಯರೇ, ಒಟ್ಟು ದೇವದೂತರು ಪಾಪ ಮಾಡಿದರು, ಅವರನ್ನು ಕೂಡ ದೇವರು ಬಿಡಲಿಲ್ಲ. ದೇವದೂತರೆಂಬುದಾಗಿ ಇಲ್ಲಿ ನಾವು ಓದ್ತೇವೆ. ಹಿಂಗೆ ಈ ದೇವದೂತರ ಕುರಿತಾಗಿ ನಾವು ವಾಪಸ್ ಬರೋಣ. ಈ ದೇವದೂತರ ಕುರಿತಾಗಿ ನಮಗೆ ಬೈಬಲ್ ಸೈಲೆಂಟ್ ಆಗಿರುವುದರಿಂದ, ಇದರ ಕುರಿತಾಗಿ ಎಲ್ಲೂ ಬೇರೆ ಪ್ರಸ್ತಾಪನೆ ಇಲ್ಲದಿರುವುದರಿಂದ ನಾನು ಕೂಡ ಆ ವಿಚಾರದಲ್ಲಿ ಮೌನವನ್ನು ಆಚರಿಸ್ತೇನೆ. ಒಂದು ವಿಷಯ, ಒಟ್ಟು ದೇವದೂತರು ಯಾವುದೋ ಕಾಲಘಟ್ಟದಲ್ಲಿ ದೇವದೂತರು ಪಾಪ ಮಾಡಿದ್ದಾರೆ. ಅದು ಲೂಸಿಫೆರನಲ್ಲ, ಅದು ಆದಿಕಾಂಡದಲ್ಲಿ ಬರೆಯಲ್ಪಟ್ಟವರು ಅಲ್ಲ. ಬಟ್ ಇದರ ಮಧ್ಯದಲ್ಲಿ ಎಲ್ಲೋ ಯಾವುದೋ ಕಾಲಘಟ್ಟದಲ್ಲಿ ದೇವದೂತರು ತಪ್ಪು ಮಾಡಿದ್ದಾರೆ. ಆ ದೇವದೂತರನ್ನು ಕರ್ತನು ಪಾತಾಳದ ಒಂದು ಸೆಲ್ಲಲ್ಲಿ ಅವರಿಗೋಸ್ಕರ ಕೂಡಿ ಹಾಕಿದ್ದಾನೆ. ಅಷ್ಟು ಮಾತ್ರ ಅರ್ಥ ಮಾಡಿಕೊಂಡ್ರೆ ಸಾಕು. ಹೇಳಿದ್ನಲ್ಲ, ಇದರ ಹೆಸರು ಟ್ಯಾಟರಸ್, ಅಂಧಕಾರದ ಪಾತಾಳ. ಇಲ್ಲಿ ಯಾರಿದ್ದಾರೆ? ಇಲ್ಲಿ ಪಾಪ ಮಾಡಿದಂಥ ದೇವದೂತರು ಇದ್ದಾರೆ. ನನ್ನ ಮಾತುಗಳನ್ನು ಇಲ್ಲಿ ನಾನು ಮುಗಿಸುವುದಕ್ಕೆ ಸಮಯ ಬಂದಿರುವುದರಿಂದ ನಾನು ಇಲ್ಲಿ ಮುಗಿಸುವುದಕ್ಕಿಂತ ಮುಂಚೆ ಒಂದು ಸತ್ಯವನ್ನು ಹೇಳಿ ನಾನು ಮುಗಿಸ್ತೇನೆ. ಪಾಪ ಮಾಡಿದಂಥ ದೇವದೂತರಾದರೂ ಸಹ ದೇವರಿಗೆ ಅವರ ಮೇಲೆ ಕರುಣೆ ಬರಲಿಲ್ಲ. ಈ ಶಬ್ದವನ್ನು ಕೇಳುತ್ತಿರುವ ಸಹೋದರನೇ, ಸಹೋದರಿಯೇ, ಮನುಷ್ಯರಿಗಿಂತ ದೇವದೂತರು ಉನ್ನತರಾಗಿದ್ದಾರೆ. ಆದರೂ ಸಹ ಅವರು ಪರಾಕ್ರಮಶಾಲಿಗಳೇ ಆಗಿದ್ರು ಸಹ ಪಾಪ ಮಾಡಿದಂಥ ದೇವದೂತರನ್ನು ಕೂಡ ಕರ್ತನು ಸುಮ್ಮನೆ ಬಿಡಲಿಲ್ಲವಾದರೆ ಅವರಿಗೆ ಶಿಕ್ಷೆ ಕೊಟ್ಟಿದೆಯಾಗಿದ್ದಾರೆ. ನಾವು ಕೂಡ ಕರ್ತನಿಗೆ ಭಯಪಟ್ಟು ನಡೆಯಬೇಕಾಗಿದೆ. ನಮ್ಮ ತಪ್ಪುಗಳನ್ನು ಕೂಡ ಕರ್ತನು ಕೇಳುತ್ತಾನೆ. ನಾವು ದೇವದೂತರಿಗಿಂತ ಹೆಚ್ಚಿನವರಲ್ಲ, ನಾವು ಮಾನವರಷ್ಟೇ. ಪಾಪ ಮಾಡಿದ ದೇವದೂತರನ್ನು ಸಹ ಕರ್ತನು ಬಂಧಿಸಿದ್ದಾಗಿದ್ದರೆ ನಿಮ್ಮ ತಪ್ಪುಗಳಿಗೆ ನಾವು ಎಣ್ಣಿಸಿ ಲೆಕ್ಕ ಕೊಡಬೇಕಾಗ್ತದೆ. ಜೋಲು ಬಿದ್ದ ಕೈಗಳು, ನಡುಗುವ ಮೊಣಕಾಲುಗಳು ದಿಂದ ನಾವು ಲೆಕ್ಕವನ್ನು ಕೊಡಬೇಕಾಗಿರೋದರಿಂದ ಅತ್ಯಂತ ಭಯಭಕ್ತಿಯಿಂದ ನಾವು ಈ ಲೋಕದ ಪ್ರಯಾಣವನ್ನು ಮುಗಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರುವಂಥ ಪರಲೋಕದ ದೇವರೇ, ಈ ಶಬ್ದವನ್ನು ಕೇಳುತ್ತಿರುವಂಥ ಪ್ರಿಯ ಸಹೋದರ ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಸ್ವಾಮಿ, ಪಾಪ ಮಾಡಿದ ದೇವದೂತರನ್ನು ಸಹ ನೀನು ದಂಡಿಸುವುದಕ್ಕಾಗಿ ಅವರನ್ನು ಕರ್ತನ ಅಂಧಕಾರದ ಪಾತಾಳದಲ್ಲಿ ನೀನು ಅವರನ್ನು ಕರ್ತನೆ ಬಂಧಿಸಿದ್ದೀಯಾಗಿದ್ದಾರೆ. ಅಯ್ಯೋ, ನಮ್ಮ ತಪ್ಪುಗಳನ್ನು ಕೂಡ ಕರ್ತನೆ ನೀನು ಕೇಳುವನೆಂಬುದಾಗಿ ನಾವು ಅರಿಯುವವರಾಗಿದ್ದೇವೆ. ಆದರೆ ಈ ದಿನಗಳಲ್ಲಿ
ಈ ಲೋಕದ ಪ್ರಯಾಣವನ್ನು ಭಯಭಕ್ತಿಯಿಂದ ಕಾಲ ಕಳೆಯುವುದಕ್ಕೆ ನಮಗೆ ಸಹಾಯ ಮಾಡು. ಈ ಪ್ರಿಯ ಸಹೋದರನಿಗಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೇ ಸ್ವಾಮಿ. ನಮ್ಮ ತಪ್ಪುಗಳ ಕುರಿತಾಗಿ ನಮಗೆ ಅರಿವನ್ನು ಕೊಡು, ದೋಷಗಳನ್ನು ಮುಚ್ಚಿಕೊಳ್ಳೋನಿಗೆ ಶುಭವಾಗದೆಂಬುದಾಗಿ ನಾವು ನಿನ್ನ ವಾಕ್ಯದಲ್ಲಿ ಓದುವ ಪ್ರಕಾರ ನಮ್ಮ ತಪ್ಪುಗಳ ಕುರಿತಾಗಿ ನಮಗೊಂದು ಅರಿವನ್ನು ಕೊಡಬೇಕೆಂಬುದಾಗಿ ನಾವು ನಮಗೆ ಪಶ್ಚಾತ್ತಾಪವನ್ನು ಕೊಡು ಸ್ವಾಮಿ, ನಮಗೆ ಮಾನಸಾಂತರವನ್ನು ಕೊಡು ಸ್ವಾಮಿ, ಕರುಣಿಸು. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು.